ಕಣ್ಣೀರು ಹಾಕ್ತಾ ಹೀಗೆ ಎರಡು ಕೈ ಇಟ್ಕೊಂಡು ಕಣ್ಣೀರು ಹಾಕ್ತಾರೆ. ನಾನು ಇದೊಂದು ಒಬ್ಬನೇ ಶಾಸಕ, ನನ್ನ ಹಿಂದ್ಗಡೆ ಯಾರು ಕೂಡ ಇಲ್ಲ. ಒಂದೊಮ್ಮೆ ಅವತ್ತು ಯಡಿಯೂರಪ್ಪನವರು ವಿಧಾನಸಭೆಯಲ್ಲಿ ಆ ರೀತಿಯ ಗರ್ಜನೆ ಮಾಡಿದವರು. ಯಾವ ಕಾರಣಕ್ಕೂ ಕೂಡ ಶಿವಮೊಗ್ಗ ಜಿಲ್ಲೆ ಕರ್ನಾಟಕದಲ್ಲಿ ಏನು ಒಗರ್ತು ಸಾಗುವಳಿ ಮಾಡ್ಕೊಂಡು ಬಡವರು ಜೀವನ ಮಾಡ್ತಾ ಇದ್ರು, ಅವ್ರು ಬೀದಿ ಪಾಲಾಗ್ತಾ ಇದ್ರು. ವಿಶ್ವಾಸ ಆ ಹೋರಾಟ ಮಾಡ್ತಾ ಭರವಸೆ ಕೊಡದವ್ರೆ ಆ ರೈತರ ಪರಿಸ್ಥಿತಿ ಏನಾಗಿದೆ? ನಾನು ನಿಮ್ಮ ಪರವಾಗಿ ಜೈಲಿ ಹೋಗ್ಲಿಕ್ಕೆ ರೆಡಿ ಇದ್ದೀನಿ, ನೀವು ರೆಡಿ ಇದ್ದೀರಾ ಅಂತ ರೈತರಿಗೆ ಕೇಳ್ತಾರೆ. ಜೀವ ನೀಡೋ ಇವತ್ತೊಂದು ಹೋರಾಟ, ನಾಳೆ ಮತ್ತೊಂದು ಹೋರಾಟ, ನಾಳೆ ಹೋರಾಟ ಮುಗಿತು, 4 ದಿನ ಮತ್ತೊಂದು ಹೋರಾಟ. ಅವ್ರು ಪಾದಯಾತ್ರೆ ಮಾಡೋ ಸಂದರ್ಭದಲ್ಲಿ ಅವರ ಕಾಲುಗಳು ಅಂಗಾಲುಗಳು ದಪ್ಪ ಆಗಿ ಅದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳೋದನ್ನ ಪಾದಯಾತ್ರೆ ಮಾಡ್ತಾರೆ. ಅಂಬಾಸಿಡರ್ ಕಾರು 4-5 ಕಾರ್ ಆ ಕಾರ್ ಓಡಾಡ್ಬೇಕಾಗಿತ್ತು, ಕ್ಷೇತ್ರ ಬರಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಆ ಕಾರ್ ಇದೆಯಾ ಈಗಲೂ ಇದೆ. ಇಲ್ಲ ನೀವು ಯಡಿಯೂರಪ್ಪನವ್ರನ್ನ ತುಂಬಾ ಹತ್ರದಿಂದ ನೋಡಿದೀರಾ ಸರ್? ತುಂಬಾ ಅಂದ್ರೆ ತುಂಬಾ ಹತ್ತಿರ. ಸುಮಾರು ಎಷ್ಟು ದಿನ ಇರ್ತಿದ್ರು ಒಂದು ವಾರದಲ್ಲಿ ಅವ್ರು ಶಿಕಾರಿಪುರ್ನಲ್ಲಿ? ನೋಡಿ, ಅವರು ರಾಜ್ಯಾಧ್ಯಕ್ಷರಾದ ಮೊದಲನೇ ಅವಧಿನಲ್ಲಿ ಅವರು ವಾರದಲ್ಲೂ ಒಂದಿನ ಇರ್ತಿರ್ಲಿಲ್ಲ. ಓಕೆ. ತಿಂಗಳಿಗೆ ಒಂದ್ಸನೂ ಬರೋದು ಕಷ್ಟ ಆಗ್ತಿತ್ತು, ಅಷ್ಟು ಒತ್ತಡ ಇತ್ತು. ಪಕ್ಷ ಬಡದಿರ್ಲಿಲ್ಲ, ಅನುಕೂಲತೆಗಳು ಇಷ್ಟೆಲ್ಲ ಅನುಕೂಲತೆಗಳು ಇರ್ಲಿಲ್ಲ. ಯಾವ್ದೋ ಒಂದು ಅಂಬಾಸಿಡರ್ ಕಾರು 4-5 ಕಾರ್ ಅದು ಆ ಕಾರ್ ಓಡಾಡ್ಬೇಕಾಗಿತ್ತು, ಕ್ಷೇತ್ರಕ್ಕೆ ಬರಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಆ ಕಾರ್ ಇದೆಯಾ ಈಗ? ಈಗಲೂ ಇದೆ. ಯಾವುದೇ ಸಮಸ್ಯೆ ಬಂದಾಗ ಸ್ಪಂದನೆ ಮಾಡೋ ಸ್ವಭಾವ ಅವ್ರದ್ದು. ತಕ್ಷಣಕ್ಕೆ ನೋಡಿ, ನಾವು ಶಿಕಾರಿಪುರದಲ್ಲಿ ಇದ್ದಾಗ ಒಂದ್ ದಿವಸ ಏನಾಯ್ತು, ನಮ್ಮ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಪಾಲಕ್ಷಪ್ಪ ಅಂತಿದ್ರು ಒಬ್ರು, ಈಗಿಲ್ಲ ಅವರು ಯಾವುದೋ ಸಾರ್ವಜನಿಕ ಕೆಲಸಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಅವಮಾನ ಮಾಡಿಬಿಡ್ತಾರೆ, ಏಕೋಚಿಂದ ಅವಮಾನ ಮಾಡಿಬಿಡ್ತಾರೆ. ಅವತ್ತು ಸಾಹೇಬರು ಶಿಕಾರಿಪುರದಲ್ಲೇ ಇದ್ರು, ವಿಷಯ ಗೊತ್ತಾಗತ್ತೆ. ಆ ಸೆಕೆಂಡಿಗೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಗರ್ಜನೆ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಒಬ್ಬ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಬಂದ್ರೆ ಕೂರ್ಸಿ ಅವ್ರು ಹೇಳಿರೋ ಕೆಲಸವನ್ನ ಸಮಾಜದ ಕೇಳಿ ಮಾಡುವಂತ ಸೌಜನ್ಯ ನಿಮಗಿಲ್ಲ ಅಂತ ಹೇಳಿ ಅಲ್ಲೇ ಧರಣಿ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಹೀಗೆ ಎಲ್ಲಿ ಅನ್ಯಾಯ ಆಗುತ್ತೆ, ಎಲ್ಲಿ ತೊಂದರೆ ಆಗುತ್ತೆ, ತಕ್ಷಣ ಸ್ಪಂದನೆ ಮಾಡುವಂಥದ್ದು. ಇವತ್ತೊಂದು ಹೋರಾಟ, ನಾಳೆ ಮತ್ತೊಂದು ಹೋರಾಟ, ನಾಳೆ ಹೋರಾಟ ಮುಗಿತು, 4 ದಿನಕ್ಕೆ ಮತ್ತೊಂದು ಹೋರಾಟ. ಈ ರೀತಿ ಹೋರಾಟದ ಮನೋಭಾವವನ್ನು ಮೈಗೂಡಿಸ್ಕೊಂಡಂತ ಒಬ್ಬ ಜನಪರ ನಾಯಕ ಅವರು. ಈಗ ರಾಜಕಾರಣಿಗಳು ಅಂತಂದ್ರೆ ನಮ್ಮ ಸೀನಿಯರ್ ಲೀಡರ್ಸ್ ಗಳನ್ನ ನಾವು ತಗೊಂಡಾಗ ಪಕ್ಷಾತೀತವಾಗಿ ಅವರು ಪ್ರಿಪೇರ್ ಆಗೋದು ನ್ಯೂಸ್ ಪೇಪರ್ಗಳಿಂದ. ಯಡಿಯೂರಪ್ಪನವರು ದಿನಕ್ಕೆ ಎಷ್ಟು ನ್ಯೂಸ್ ಪೇಪರ್ ಓದ್ತಿದ್ರು, ಎಷ್ಟು ಗಂಭೀರವಾಗಿ ಆ ಸುದ್ದಿಗಳನ್ನ ಅವ್ರು ಗ್ರಹಿಸ್ತಿದ್ರು. ಅವ್ರಿಗೆ ಬೆಳಿಗ್ಗೆ ಫಸ್ಟ್ ಎದ್ದ ತಕ್ಷಣ ಅವ್ರಿಗೆ ನ್ಯೂಸ್ ಪೇಪರ್ ಬೇಕೇ ಬೇಕು. ಅವ್ರು ಎಲ್ಲೇ ಇದ್ರು ಫಸ್ಟ್ ನ್ಯೂಸ್ ಪೇಪರ್ ಕೇಳ್ತಾರೆ. ಒಂದು ಕಪ್ ಟೀ ಕುಡಿದು ನ್ಯೂಸ್ ಪೇಪರ್ ಓದಲಿಕ್ಕೆ ಸ್ಟಾರ್ಟ್ ಆದರೆ ಸುಮಾರು 1.5 ಗಂಟೆ ಬೇರೆ ಕಡೆ ಗಮನ ಇರಲ್ಲ. ಅದು ಪೂರ್ತಿ ಪೇಪರ್ಗಳನ್ನು ಓದಿ ಅದನ್ನು ಮೆಲುಕು ಹಾಕ್ಕೊಂಡು ವಾಪಸ್ ಸ್ನಾನಕ್ಕೆ ಹೋಗ್ತಾ ಇದ್ರು. ಆ ಸ್ವಭಾವ ಅವ್ರದ್ದು. ಚುನಾವಣೆಯಲ್ಲಿ ಅಕಸ್ಮಾತ್ತಾಗಿ ನಮ್ಮ ತಪ್ಪಿಂದ ಸೋತ್ಬಿಡ್ತಾರೆ. ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಮ್ಮೆ ಸೋತ್ಬಿಡ್ತಾರೆ ಶಿಕಾರಿಪುರದಲ್ಲಿ. ಆ ಸಂದರ್ಭದಲ್ಲಿ ಶಿಕಾರಿಪುರದಲ್ಲಿ ಕಾಂಗ್ರೆಸ್ MLA, ಶಿವಮೊಗ್ಗದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ MLA, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ಸಂಸದರು ದಿವಂಗತ ಮಾನ್ಯ ಬಂಗಾರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳಾದ ಬಂಗಾರಪ್ಪನವರು MP ಇದ್ರು ಶಿವಮೊಗ್ಗದಲ್ಲಿ. ಕಾಗೋಡು ತಿಮ್ಮಪ್ಪನವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಈ ಬಡವರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿಕಾರಿಪುರ ತಾಲೂಕಲ್ಲಿ ಅನ್ನಾಥರೈಸ್ಡ್ ಕಲ್ಟಿವೇಶನ್ ಅಂತ ಹೇಳ್ತಾರೆ. ಈ ಅರಣ್ಯ ಭೂಮಿನಲ್ಲಿ C&D ಕ್ಲಾಸ್ ಲ್ಯಾಂಡಲ್ಲಿ ಅವರು ಅನಧಿಕೃತವಾಗಿ ಸಾಗುವಳಿ ಮಾಡಿರ್ತಾರೆ. ಆ ಸಾಗುವಳಿಯನ್ನ ತೆರವುಗೊಳಿಸ್ಬೇಕು ಅಂತ ಹೈಕೋರ್ಟ್ ಆರ್ಡರ್ ಆಗುತ್ತೆ. ಹೈಕೋರ್ಟು ಕೇರಳದ ಒಬ್ಬ ವ್ಯಕ್ತಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ತಾನೆ, ಗೋದವರ್ಮನ್ ಅಂತ. ಅದರಲ್ಲಿ ತೆರವುಗೊಳಿಸ್ಬೇಕು ಅಂತ ಆದೇಶ ಆಗುತ್ತೆ. ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ನಮ್ಮ ಶಿಕಾರಿಪುರ ತಾಲೂಕಲ್ಲೂ ಕೂಡ ಯಾರ್ಯಾರು ಬಡವರು, ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗದ ಬಡವರು ಸಾಗುವಳಿ ಮಾಡಿದ್ರು, ಆ ಪ್ರದೇಶಕ್ಕೆ ಹೋಗಿ ಈ ವರ್ಷ ನೀವು ಸಾಗುವಳಿ ಮಾಡ್ಲಿಕ್ಕೆ ಬಿಡಲ್ಲ, ನೀವು ಜಾಗ ಖಾಲಿ ಮಾಡಬೇಕು ಅಂತ ಹೇಳ್ತಾರೆ. ಯಡಿಯೂರಪ್ಪ ಸೋತಿದ್ದಾರೆ, MLA ಕೂಡ ಅಲ್ಲ ಅವರು. ಆ ಸಂದರ್ಭದಲ್ಲಿ ರೈತರು ಕಂಗಾಲಾಗ್ತಾರೆ. ಯಡಿಯೂರಪ್ಪನವ್ರ ಬಾಗಿಲಿಗೆ ಬರಲಿಕ್ಕೆ ಸ್ವಲ್ಪ ಸಂಕೋಚ ಆಗುತ್ತವ್ರೆ. ಅವರು ಕಾಂಗ್ರೆಸ್ MLA ಮನೆಗೆ ಹೋಗಿ ಬರ್ತಾರೆ, MP ಮನೆಗೆ ಹೋಗಿ ಬರ್ತಾರೆ, ಕಾಗೋಡು ತಿಮ್ಮಪ್ಪನ ಭೇಟಿ ಮಾಡ್ತಾರೆ. ಯಾರು ಕೂಡ ಆ ರೈತರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಲ್ಲ. ಯಾಕೆಂದ್ರೆ ಕೋರ್ಟ್ ಆರ್ಡರ್ ಇದೆಯಲ್ಲ, ಹೈಕೋರ್ಟ್ ಆದೇಶ ಆಗಿದೆ, ತೆರವುಗೊಳಿಸ್ಲಿಕ್ಕೆ ಹೋದ್ರೆ ತೊಂದರೆ ಆಗುತ್ತೆ, ಕೇಸುಗಳಾಗ್ಬೋದು, ಹೈಕೋರ್ಟ್ ಆರ್ಡರ್ ಉಲ್ಲಂಘನೆ ಮಾಡೋದು ಹೇಗೆ ಅಂತ
ಆ ರೀತಿಯ ಹೋರಾಟ ಮಾಡಿದಂಥ ಸನ್ಮಾನ್ಯ ಕಾಗೋಡ್ತಿ ಅಂತ ಮನಸ್ಸಲ್ಲೂ ಇತ್ತೇನೋ, ಬಂಗಾರಪ್ಪನ ಮನಸ್ಸಲ್ಲೂ ಇತ್ತೇನೋ. ಇಲ್ಲಿಯ ಶಾಸಕರು ಮೊದಲನೇ ಬಾರಿ ಶಾಸಕರಾಗಿದ್ದು ಯಾರು ರಿಸ್ಕ್ ತಗೊಂಡಿಲ್ಲ. ಅವರು ಹೋದಾಗ ಏನು ಮಾಡ್ಲಿಕ್ಕೆ ಬರುತ್ತಪ್ಪ, ಕೋರ್ಟ್ ಆರ್ಡರ್ ಆಗ್ಬಿಟ್ಟಿದೆ, ಕಷ್ಟ ಅಂತ ಹೇಳಿ ಹೇಳಿದ್ರು. ರೈತರು ನಿಸ್ಸಹಾಯಕರಾದರು. ಯಡಿಯೂರಪ್ಪನ ಮನೆಗೆ ಬಂದರು. ಯಡಿಯೂರಪ್ಪನ ಆ ಟೈಮಲ್ಲಿ ಶಿಕಾರಿಪುರಕ್ಕೆ ಬಂದಿದ್ದರು. ಹುಚ್ಚರಾಯ ಸ್ವಾಮಿ ರಥೋತ್ಸವ ಆ ಸಂದರ್ಭದಲ್ಲಿ ಬಂದರು. ನಮ್ಮ ತಾಲೂಕಿನ ಗಾಂಧಿನಗರ ಆ ಕಡೆ ಕಟ್ಟಿಗೆಹಳ್ಳ ಭಾಗದ ರೈತರೆಲ್ಲ ಬಂದರು. ಸ್ವಾಮಿ ಈ ಥರ ಆಗ್ಬಿಟ್ಟಿದೆ, ನಾವು ಇಷ್ಟು ವರ್ಷ ಸಾಗುವಳಿ ಮಾಡ್ಕೊಂಡು ಬಂದಿದ್ದೇವೆ, ಈಗ ಈ ವರ್ಷ ಮಾಡಬೇಡಿ ಅಂತ ಅರಣ್ಯ ಇಲಾಖೆ ತಡೀತಾ ಇದ್ದಾರೆ. ಸರಿಯಪ್ಪ, MLA ಏನು ಹೇಳಿದ್ರು, MP ಏನು ಹೇಳಿದ್ರು, ಜಿಲ್ಲಾ ಉಸ್ತುವಾರಿ ಸಚಿವರು ಏನಾದ್ರು ಅಂತ ಅವ್ರಿಗೆ ಕೇಳಿದರು. ಇಲ್ಲ, ಸ್ವಲ್ಪ ಅವರು ಕಷ್ಟ ಆಗ್ಬೋದು ಅಂತ ಅವ್ರು ಧೈರ್ಯ ಕೊಡಲಿಲ್ಲ. ಕೋರ್ಟ್ ಆಜ್ಞೆ ಇದೆಯಪ್ಪ, ಚಳವಳಿ ಮಾಡ್ರೆ ನಾಳೆ ಅದ್ಮೇಲೆ ಜೈಲು ಎಲ್ಲ ಆಗ್ಬಿಡ್ಬೋದು ಅಂತ ಹೇಳಿದರು. ಅವಾಗ ಯಡಿಯೂರಪ್ಪನವ್ರು ಹೇಳ್ತಾರೆ ಅವರಿಗೆ, ನಾನು ಪ್ರತ್ಯಕ್ಷ ಇದ್ದೇನೆ, ಪಕ್ಕದಲ್ಲಿ ಕೂತಿದ್ದೆ ಅವತ್ತು. ನೋಡಪ್ಪ, ಕೋರ್ಟ್ ಆಜ್ಞೆ ಆಗಿರೋದು ನಿಜ, ಕೋರ್ಟ್ ಆದೇಶ ಮಾಡಿದೆ ನಿಮ್ಮನ್ನು ಒಕ್ಕಲಿಸ್ಬೇಕು ಅಂತ. ಸತ್ಯಾಗ್ರಹಕ್ಕೆ ಹೋದಾಗ ಒಂದೊಮ್ಮೆ ನಮ್ಮನ್ನು ಅರೆಸ್ಟ್ ಮಾಡೋದು, ಜೈಲಿಗೆ ಹೋಗೋ ಸಂದರ್ಭ ಬರ್ಬೋದು. ನಾನು ನಿಮ್ಮ ಪರವಾಗಿ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇದ್ದೇನೆ, ನೀವು ರೆಡಿ ಇದ್ದೀರಾ ಅಂತ ರೈತರಿಗೆ ಕೇಳ್ತಾರೆ. ಆ ವಿಶ್ವಾಸ ಬಂತು ರೈತರಿಗೆ. ನೋಡಿ, ಉಳಿದಂಥವ್ರು ಆಡಳಿತ ಪಕ್ಷದಲ್ಲಿರ್ತಕ್ಕಂಥವ್ರು ಆ ಧೈರ್ಯ ಕೊಡಬೇಕಾಗಿತ್ತು. ಹೆದರಬೇಡ್ರಿ, ನಾವಿದ್ದೇವೆ ನಿಮ್ಮ ಜೊತೆಗೆ, ಸರ್ಕಾರ ನಿಮ್ಮ ಜೊತೆಗಿದೆ ಅಂತ ಧೈರ್ಯ ಕೊಡಬೇಕಾಗಿತ್ತು. ಧೈರ್ಯ ಕೊಡಲಿಲ್ಲ. ಯಡಿಯೂರಪ್ಪ ಸೋತಿದ್ರು. ಅಕಸ್ಮಾತಾಗಿ ಜೈಲಿಗೆ ಹೋಗೋ ಸಂದರ್ಭ ಬಂದರೂ ಕೂಡ ನಾನು ನಿಮ್ಮ ಪರವಾಗಿ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇದ್ದೇನೆ, ನೀವು ಹೋರಾಟಕ್ಕೆ ರೆಡಿ ಇದ್ದೇವೆ ಅಂದಾಗ ರೈತರಿಗೆ ಆತ್ಮವಿಶ್ವಾಸ ಬಂತು. ಸ್ವಾಮಿ, ನೀವು ಹೋರಾಟ ಮಾಡ್ತೀರಿ, ನಿಮ್ಮ ಜೊತೆ ನಾವು ಎಲ್ಲಿ ಬೇಕಾದ್ರೂ ಬರ್ಲಿಕ್ಕೆ ರೆಡಿ ಇದೆ ಅಂತ ನಿರ್ಧಾರ ಮಾಡ್ತಾರೆ. 3-4 ಸಾವಿರ ಜನ ಆ ಬಗರ್ಕುಂ ಸಾగు ಮಾಡಿದ ರೈತರ ಜೊತೆಗೆ ಅವರು ಶಿಕಾರಿಪುರದ ಶಿವಮೊಗ್ಗದವರೆಗೆ ಪಾದಯಾತ್ರೆ ಮಾಡ್ತಾರೆ. 2 ದಿನ ಅವರು ಪಾದಯಾತ್ರೆ ಮಾಡೋ ಸಂದರ್ಭದಲ್ಲಿ ಅವರ ಕಾಲುಗಳು, ಅಂಗಾಲುಗಳು ದಪ್ಪ ಆಗಿತ್ತು. ಅದನ್ನು ಲೆಕ್ಕಕ್ಕೆ ತೆಗೆದುಕೊಡೋದನ್ನ ಪಾದಯಾತ್ರೆ ಮಾಡ್ತಾರೆ. ಕೇವಲ ಪಾದಯಾತ್ರೆ ಮಾಡಲ್ಲ ಯಡಿಯೂರಪ್ಪನವರು. ನಾನು ಹೇಳ್ತಾ ಇದ್ನಲ್ಲ, ಯಡಿಯೂರಪ್ಪನವ್ರು ಯಾವುದೇ ಕೆಲಸವನ್ನು ಕೈಗೆ ತಗೊಂಡ್ರೆ ತುದಿ ಮುಡಿಸ್ತಾ ಇದ್ರು ಅಂತ. ಅವ್ರ ಉದ್ದೇಶ ಏನೋ ಬಗರ್ಕುಂ ಸಾಗುವಳಿದಾರಿಗೆ ಒಕ್ಕಲಿಸಲಾಡ್ತಕ್ಕಂಥ ಸರಿಯಾದ ಭರವಸೆ ಬರಬೇಕು. 3 ದಿನ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸತ್ಯಾಗ್ರಹ ಕೂರ್ತಾರೆ. ಆ ಬಡವ್ರ ಜೊತೆಗೆ 3 ರಾತ್ರಿ 3 ಹಗಲು ಸತ್ಯಾಗ್ರಹ ಕೂರ್ತಾರೆ. ಕಾಗೋಡ್ತಿ ಅಂಬದವ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಮುಂದೆ ಯಡಿಯೂರಪ್ಪನ ಸತ್ಯಾಗ್ರಹ ಉಪಾತ್ಯಗಳು ಅಂದರೆ ತಗೊಳ್ಳಲ್ಲ. ನನಗೆ ಭರವಸೆ ಬೇಕು. ಬಗರ್ಕುಂ ಸಾಗುವಳಿದಾರನ ಒಕ್ಕಲಿಸಲಾಡ್ತಕ್ಕಂಥ ಕ್ಲಿಯರ್ ಭರವಸೆ ಸಿಕ್ಕ ನಾನು ಹೇಳ್ತೇನೆ ಅಂತ. ಅವಾಗ SM ಕೃಷ್ಣವ್ರು ಮುಖ್ಯಮಂತ್ರಿಗಳಾಗಿದ್ದರು. ಸಂಜೆ 3ನೇ ದಿವಸ ಸಂಜೆ ಸುಮಾರು 5 ಗಂಟೆ ಹೊತ್ತಿಗೆ SM ಕೃಷ್ಣ ಅವರು ಫೋನ್ ಮಾಡ್ತಾರೆ ಯಡಿಯೂರಪ್ಪನವರಿಗೆ. ಯಡಿಯೂರಪ್ಪನವರಿಗೆ ಸತ್ಯಾಗ್ರಹ ನಿಲ್ಲಿಸಿ ಬೆಂಗಳೂರಿಗೆ ಬನ್ನಿ, ನಾವು ನೀವು ಕೂತು ಯೋಚನೆ ಮಾಡೋಣ, ಆ ರೈತರಿಗೆ ನ್ಯಾಯ ದೊರಕಿಸ್ಕೊಂಡು ಒಕ್ಕಲಿಸುವ ಪ್ರಶ್ನೆ ಇಲ್ಲ ಅಂತ ಹೇಳಿದಾಗ ಯಡಿಯೂರಪ್ಪನವರು ರೈತರಿಗೆ ಹೇಳ್ತಾರೆ, ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ, ನೀವ್ಯಾರು ಆತಂಕಕ್ಕೆ ಒಳಗಾಗೋ ಪ್ರಶ್ನೆ ಇಲ್ಲ, ನಿಮ್ಮ ಗ್ರಾಮಕ್ಕೆ ಹೋಗಿ ನೀವು ಸಾಗುವಳಿ ಮಾಡಿ, ನೀವು ನಿಮ್ಮ ಜೊತೆ ನಾನಿದ್ದ ಧೈರ್ಯ ತುಂಬಿ ಅವರು ಆಮೇಲೆ ಬಗರ್ಕುಂ ಸಾಗುವಳಿ ಒಕ್ಕಲಿಸುವಂಥದ್ದು ಸದ್ಯಕ್ಕೆ ತಡೆ ಆಗುತ್ತೆ. ಇವತ್ತು ಕೂಡ ಆ ಸಾಗುವಳಿದಾರರು ಸಾಗುವಳಿ ಮಾಡ್ಕೊಂಡಿದ್ದಾರೆ. ಒಂದೊಮ್ಮೆ ಯಡಿಯೂರಪ್ಪನವರು ಅವತ್ತು ವಿಶ್ವಾಸ ತುಂಬದೆ ಹೋಗಿದ್ರೆ, ಆ ಹೋರಾಟ ಮಾಡ್ತೀನಿ ಅಂತ ಭರವಸೆ ಕೊಡದೆ ಹೋಗಿದ್ರೆ ಆ ರೈತರ ಪರಿಸ್ಥಿತಿ ಏನಾಗ್ತಾ ಇತ್ತು? ಇವತ್ತು 25 ವರ್ಷ ಹಿಂದೆನೆ ಆ ಬಡವರೆಲ್ಲ ಬೀದಿ ಪಾಲಾಗಿ ಹೋಗ್ತಿದ್ರು. ಇವತ್ತೇನಾದ್ರು ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತೇನಾದ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಇತರೆ ವರ್ಗದ ರೈತರು ಬಗರ್ಕುಂ ಸಾಗುವಳಿ ಮಾಡಿದಾರೆ. ಇವತ್ತು ಅದ್ರಲ್ಲಿ ಅಡಿಕೆ ಹಾಕಿ ಬೋರ್ವೆಲ್ ಕರ್ಕೊಂಡು ಜಮೀನು ಮಾಡ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಇವತ್ತು ಏನಾದರೂ ಒಂದು ಮೋಟ್ರ್ ಬೈಕು, TV, ಕಾರುಗಳು ಓಡಾಡ್ತಾ ಇದೆ ಅಂದರೆ ಯಡಿಯೂರಪ್ಪನವರ ಹೋರಾಟ ಕಾರಣ. ಅವರು ಅವತ್ತು ರೈತರಿಗೆ ತುಂಬಿರುವಂಥ ಆತ್ಮವಿಶ್ವಾಸ ಕಾರಣ ಆಯಿತು. 1983ರಲ್ಲಿ BJPಯವರು 18 ಜನ ಶಾಸಕರು ಯಡಿಯೂರಪ್ಪನವ್ರ ಸೇರಿ ಆಯ್ಕೆ ಆಗ್ತಾರೆ. ಪುನಃ 85ಕ್ಕೆ ಉಪಚುನಾವಣೆ ಘೋಷಣೆ ಆಗುತ್ತೆ. ರಾಮಕೃಷ್ಣ ಹೆಗಡೆ ಅವರು ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಮಾಡಿದ 135 ಜನ ಜನತಾ ಸರ್ಕಾರ ಆಗುತ್ತೆ. ಅವಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಯಡಿಯೂರಪ್ಪನವರು ಮತ್ತು ವಸಂತ ಬೆಂಗೇರ BJP ಶಾಸಕರಾಗಿ ಆಯ್ಕೆ ಆಗ್ತಾರೆ. ಆ ಸಂದರ್ಭದಲ್ಲಿ ಒಂದು ಅಗ್ನಿ ಪರೀಕ್ಷೆ ಕರ್ನಾಟಕದ ಬಗರ್ಕುಂ ಸಾಗುವಳಿ ಮಾಡಿದಂಥ ಅರಣ್ಯ ಭೂಮಿಯಲ್ಲಿ ಬಗರ್ಕುಂ ಸಾಗುವಳಿ ಮಾಡಿದಂಥ ರೈತರಿಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಉದ್ಭವ ಆಗುತ್ತೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವ CND ಕ್ಲಾಸ್ ಲ್ಯಾಂಡಲ್ಲಿ CND ಭೂಮಿನಲ್ಲಿ ಅರಣ್ಯ ಇಲಾಖೆಗೆ ಕೊಟ್ಟಿದ್ರು ರೆವಿನ್ಯೂ ಲ್ಯಾಂಡನ್ನು, ಆ ಭೂಮಿಯಲ್ಲಿ ಸಾಗುವಳಿ ಮಾಡಿದ ರೈತರನ್ನ ಯಾವುದೇ ನೋಟಿಸ್ ಕೊಡದೇ ವಿಚಾರಣೆ ಮಾಡ್ದೇ ಒಕ್ಕಲಿಸ್ತಕ್ಕಂಥ ಒಂದು
ಕರಾಳ ಮಸೂದೆಯನ್ನು ರಾಚಯ್ಯನವರು ಅರಣ್ಯ ಮಂತ್ರಿಗಳು ತರ್ತಾರೆ ವಿಧಾನಸಭೆಯಲ್ಲಿ. ನಾನೇನೋ ಅವಾಗ ಶಿಕಾರಿಪುರಕ್ಕೆ ಬಂದಿರಲಿಲ್ಲ, ಈ ಘಟನೆ ಮಾತ್ರ ನಿಮ್ಗೆ ಹೇಳ್ತೇನೆ, ಪ್ರತ್ಯಕ್ಷ ನಾನು ನೋಡಿದ್ದೇನೆ. ನನಗೆ ಮೊದಲೇ ಯಡಿಯೂರಪ್ಪನ ಜೊತೆ ಸಂಪರ್ಕ ಇತ್ತು. ಆ CND ಕ್ಲಾಸ್ ಲ್ಯಾಂಡ್ ವಿಚಾರದಲ್ಲಿ ನಾನು ಸ್ವಲ್ಪ ಅಧ್ಯಯನ ಮಾಡಿ ಹೋರಾಟ ಮಾಡಿ ಅವ್ರಿಗೆ ಮಾಹಿತಿ ಕೊಡ್ತಿದ್ದೆ. ಒಮ್ಮೆ ನಾನು ಅವತ್ತು ಬೆಂಗಳೂರಿಗೆ ಹೋಗಿದ್ದೆ, ವಿಧಾನಸಭೆ ಅಧಿವೇಶನ ಅವತ್ತು. ಅವರು ವಿಧಾನಸಭಾ ಶಾಸಕರ ಭವನದಲ್ಲಿದ್ದರು, ಅಧಿವೇಶನ ಅವತ್ತು ಈ ಬಿಲ್ ಬಂದಿತ್ತು. ಈ ರೈತರನ್ನ ಹೊರ ಹಾಕ್ತಕ್ಕಂಥ ಬಿಲ್ ಅವತ್ತಿನ ದಿನ ಬಂದಿತ್ತು. ಏನಪ್ಪ ಗುರುಮೂರ್ತಿ ಈ ಥರ ಮಸೂದೆ ಬಂದಿದೆ ಅಂತ ಹೇಳ್ತಾರೆ. ಹೌದು, ಈ ಮಸೂದೆ ಪಾಸ್ ಆದರೆ ರೈತರು ಬೀದಿ ಪಾಲಾಗ್ತಾರೆ ಅಂದಾಗ, ಬಾ ನೀನು ನೋಡಿ ಇವತ್ತು ನಾನು ಹೇಗೆ ವಿಧಾನಸಭೆಯಲ್ಲಿ ಆ ಮಸೂದೆ ತಡೆ ಹಿಡಿತೇನೆ ನೋಡು ಬಾ ಅಂತೇಳಿ ನನಗೂ ಪಾಸ್ ಕೊಡ್ತಾರೆ. ಅಧಿವೇಶನ ಪ್ರಾರಂಭ ಆಗುತ್ತೆ. ರಾಚಯ್ಯನವರು ಬಿಲ್ಲನ್ನು ಮಂಡನೆ ಮಾಡ್ತಾರೆ. ಆವಾಗ BG ಬಣಕಾರರು ಸ್ಪೀಕರ್ ಇದ್ದರು. ಬಿಲ್ಲು ಮಂಡನೆ ಮಾಡಿದ ತಕ್ಷಣ ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ಸಲ್ಲಿ ಅವತ್ತು ವಿರೋಧ ಪಕ್ಷದಲ್ಲಿ ಬಂಗಾರಪ್ಪನವರು ಇದ್ದಾರೆ, ವೀರಪ್ಪ ಮೊಯ್ಲಿಯವರು ಇದ್ದಾರೆ ವಿಧಾನಸಭೆಯಲ್ಲಿ. ಯಾರು ಏನೂ ಮಾತಾಡಲ್ಲ, ಅವ್ರಿಗೆ ಏನು ನಾಲೆಡ್ಜೇ ಇಲ್ಲ. ಇವತ್ತು ಬಹಳ ಮಾತಾಡ್ತಾರೆ ಬಗರಕುಂಭ, ಆದರೆ ನಾಲೆಡ್ಜ್ ಇರಲಿಲ್ಲ ಅವರಿಗೆ. ಅವ್ರು ಯಡಿಯೂರಪ್ಪನವರಿಗೆ ಗೊತ್ತಿತ್ತು ಬಗರಕುಂಭ ಸಾಗುವಳಿ ಅಂದ್ರೇನು, ಆ ಸಾಗುವಳಿ ಮಾಡಿದ ರೈತ ಎಷ್ಟು ಕಷ್ಟಪಟ್ಟಿರ್ತಾನೆ, ಅವನನ್ನು ಒಕ್ಕಲೆಬ್ಸ್ಲಿಕ್ಕೆ ಇವರು ಏಕಾಏಕಿ ಕಾನೂನು ತರ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗಿ ತಕ್ಷಣ ಹೇಳ್ತಾರೆ ರಾಚಯ್ಯನವರು ಈ ಮಸೂದೆ ತರಬೇಡಿ, ವಿನಂತಿ ಮಾಡ್ತಾರೆ, ಈ ಮಸೂದೆ ತರಬೇಡಿ, ರೈತರಿಗೆ ತೊಂದರೆ ಆಗುತ್ತೆ. ನಾನು ಪ್ರತ್ಯಕ್ಷ ನೋಡಿದ್ದೇನೆ, ವಿಧಾನಸೌಧದ ಗ್ಯಾಲರಿಲಿ ಕೂತು ನಾನು ನೋಡಿದ್ದೇನೆ ಪ್ರತ್ಯಕ್ಷವಾಗಿ. ಹೇಳ್ತಾರೆ ಸರ್ಕಾರಕ್ಕೆ 135 ಜನ ಮೆಜಾರಿಟಿ ಇದೆ, ವಿರೋಧ ಪಕ್ಷದಲ್ಲಿ ಯಾರೂ ಮಾತಾಡಲ್ಲ. ಇವ್ರ ಜೊತೆಗಿರೋ ಒಬ್ಬ ವಸಂತ ಬೆಂಗಾರ MLA ಅವರು ಕೂಡ ಜನತಾ ಪಾರ್ಟಿ ಸೇರ್ಕೊಂಡಾಗಿತ್ತು, ಏಕೈಕ ಶಾಸಕರು ಇವರು. ಹೇಳ್ತಾರೆ ರಾಚಯ್ಯನವರು ಇದು ಅರ್ಥ ಆಗಲ್ಲ, ಮಸೂದೆಯನ್ನು ಮಂಡಿಸ್ತಾರೆ. ಇವ್ರ ಮಾತಿಗೆ ಯಾರು ಧ್ವನಿ ಕೂಡಿಸಲ್ಲ, ಕಾಂಗ್ರೆಸ್ ಧ್ವನಿ ಕೂಡಿಸಲ್ಲ, ಬಂಗಾರಪ್ಪನವ್ರ ಧ್ವನಿ ಎತ್ತಲ್ಲ, ವೀರಪ್ಪನವ್ರ ಧ್ವನಿ ಎತ್ತಲ್ಲ, ಯಾರು ಧ್ವನಿ ಎತ್ತಲ್ಲ. ಯಡಿಯೂರಪ್ಪನವ್ರು ಏಕಾಂಗಿಯಾಗಿ ಹೇಳ್ತಾರೆ, ಹೋರಾಟ ಮಾಡ್ತಾರೆ. ನೋಡಿ ರಾಚಯ್ಯನವರೇ, ಅರಣ್ಯ ಇಲಾಖೆ ಅಧಿಕಾರಿಗಳು ನಿಮ್ಮ ಕೈಯಿಂದನೇ ಒಂದು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಯಾರು ರಾಜ್ಯದಲ್ಲಿ ನಿಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವರು ಇವತ್ತು ಸಾಗುವಳಿ ಮಾಡಿದ್ದಾರೆ, ಆ ಸಾಗುವಳಿ ಮಾಡಿದಂಥ ರೈತರನ್ನ ಒಕ್ಕಲೆಬ್ತಕ್ಕಂಥ ಕಾನೂನು ತರ್ತಾ ಇದ್ದಾರೆ, ವಿತೌಟ್ ನೋಟಿಸ್ ಕಾನೂನು ತರ್ತಾ ಇದ್ದಾರೆ. ಇದನ್ನ ರಾಜ್ಯದ ಬಡವರು ಬೀದಿ ಪಾಲಾಗ್ತಾರೆ ಅಂತ ಹೇಳಿದ್ರು ಆಗಲ್ಲ. ಅವಾಗ ಯಡಿಯೂರಪ್ಪನವರು ಏಕಾಏಕಿಯ ಕುರ್ಚಿಯಿಂದ ಕೆಳಗಡೆ ಕೂತು ಕಣ್ಣೀರು ಹಾಕ್ತಾ ಈ ಕೈ ಇಟ್ಕೊಂಡು ಕಣ್ಣೀರು ಹಾಕ್ತಾರೆ. ನಾನಿರೋನು ಒಬ್ಬನೇ ಶಾಸಕ, ನನ್ನ ಹಿಂದ್ಗಡೆ ಯಾರು ಕೂಡ ಇಲ್ಲ ಇದು ಬೆಂಬಲಿಸ್ಲಿಕ್ಕೆ. ಅದೇ ನಾಡಿನ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರಾಚಯ್ಯನವರೇ ನಿಮ್ಮಿಂದ ಅನ್ಯಾಯ ಮಾಡಿಸ್ತಾ ಇದ್ದಾರೆ, ದಯಮಾಡಿ ಅದು ಮಸೂದೆ ವಾಪಸ್ ತಗೊಳ್ಳಿ ಅಂತೇಳಿ ಕಣ್ಣೀರು ಹಾಕ್ತಾರೆ. ಆವಾಗ ರಾಚಯ್ಯನವರಿಗೆ ಇದರ ಏನೋ ಒಂದು ವಿಶೇಷತೆ ಇದೆ, ಏನೋ ಒಂದು ತೊಂದರೆ ಇದೆ ಅಂತ ಬಹುಶಃ ಅರ್ಥ ಆಗುತ್ತೆ. ದೇಶದ ಮತ್ತು ರಾಜ್ಯದ ಇತಿಹಾಸದಲ್ಲಿ ಸ್ಪಷ್ಟ ಬಹುಮತ 2/3 ಮೆಜಾರಿಟಿ ಇರ್ತಕ್ಕಂಥ ಒಂದು ಪಕ್ಷ ಸರ್ಕಾರ ತಾನೇ ಮಂಡಿಸಿದಂಥ ಮಸೂದೆಯನ್ನು ವಿರೋಧ ಪಕ್ಷದ ಒಬ್ಬ ಶಾಸಕನ ಒತ್ತಾಯದ ಮೇಲೆ ವಾಪಸ್ ತಗೊಂಡಂಥ ಇತಿಹಾಸ ಇದು. ಆ ಮಸೂದೆಯನ್ನು ಹಿಂದೆ ಪಡೆದೇನೆ ಅಂಥೇಳಿ ರಾಚಯ್ಯನವರು ವಿಧಾನಸಭೆಯಲ್ಲಿ ಹೇಳ್ತಾರೆ. ಇದು ಇತಿಹಾಸ ಇದು ಅಂತ. ಒಂದೊಮ್ಮೆ ಅವತ್ತು ಯಡಿಯೂರಪ್ಪನವರು ವಿಧಾನಸಭೆಯಲ್ಲಿ ಆ ರೀತಿಯ ಗರ್ಜನೆ ಮಾಡದೆ ಹೋಗಿದ್ರೆ ಯಾವ ಕಾರಣಕ್ಕೂ ಕೂಡ ಶಿವಮೊಗ್ಗ ಜಿಲ್ಲೆ ಕರ್ನಾಟಕದಲ್ಲಿ ಏನು ಇವತ್ತು ಬಗರ್ಕುಂಭ ಸಾಗುವಳಿ ಮಾಡ್ಕೊಂಡು ಬಡವರು ಜೀವನ ಮಾಡ್ತಾ ಇದ್ರು, ಅವ್ರು ಬೀದಿ ಪಾಲಾಗ್ತಾ ಇದ್ರು.